ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಗ ಮಾಘ ಮಾಸ ಶುರುವಾಯ್ತಲ್ಲ. ಮಾಘ ಮಾಸ ಅಂದ್ರೆ ಸೌರ ಮಾಸ. ಸೌರ ಮಾಸ ಅಂದ್ರೆ ಸೌರ ಅಂದ್ರೆ ಸೂರ್ಯ ಅಲ್ಲ. ಈ ಮಾಸದ ಬಗ್ಗೆ ಏನ್ ವಿಶೇಷ, ಮಾಘ ಸ್ನಾನ ಅಂತ ಹೇಳ್ತಾರೆ, ಮಾಘ ದಾನ, ಮಾಘ ಸ್ನಾನ. ಹಾಗೆ ಈ ಮಾಸದಲ್ಲಿ ತುಂಬಾನೇ ವಿಶೇಷವಾದ ಪರ್ವದಿನಗಳು ಸಹಿತ ಬರ್ತಾವ. ಅದು ಏನು, ಯಾವಾಗ ಬರ್ತದ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮಲ್ಲಿ ಯಾರಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಎಲ್ಲಾ ವಿಡಿಯೋಸ್ ನೀವು ನೋಡ್ಬೋದು. ಹಾಗೆ ಇಂತ ಹಲವಾರು ವಿಷಯಗಳು 4 ಜನಕ್ಕೆ ಶೇರ್ ಮಾಡಿದ್ರೂ ಚೆನ್ನಾಗಿ ಇರುತ್ತಲ್ಲ. ನಿಮ್ಗೆ ಇಷ್ಟ ಆದ್ರೆ ಖಂಡಿತ 4 ಮಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರಾತ್ರಿ ಅಮಾವಾಸ್ಯೆ ಬರುತ್ತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ಗಶಿರ ಮಾಸ ಅಂದ್ರೆ ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಮಾಘ ಸ್ನಾನಗಳು, ಮಾಘ ಮಾಸದ ವಿಶೇಷತೆ ಆರಂಭ ಆಗುತ್ತೆ. ಶಿವರಾತ್ರಿ ಅಮಾವಾಸ್ಯೆವರೆಗೂ ಈ ಮಾಘ ಮಾಸನೇ ಇರುತ್ತೆ. ಇದರಲ್ಲಿ ಏನೇನ್ ಮಾಡ್ಕೋಬೇಕು ನೀವು ಅನ್ಕೋಬಹುದು. ಇವ್ರೇನು ಪ್ರತಿ ಒಂದು ಆಷಾಢ ಮಾಸ ಶ್ರೇಷ್ಠ ಅಂತಾರೆ, ಕಾರ್ತಿಕ ಮಾಸ ಶ್ರೇಷ್ಠ ಅಂತಾರೆ, ಶ್ರಾವಣ ಮಾಸ ಶ್ರೇಷ್ಠ ಅಂತಾರೆ. ಈ 12 ಮಾಸಗಳು ತಮ್ಮದೇ ಆದ ಒಂದೊಂದು ವಿಶಿಷ್ಟ ಸ್ಥಾನ ಹೊಂದಿದೆ. ಅದರಲ್ಲಿ ಈ ಮಾಘ ಮಾಸ ತುಂಬಾ ಸ್ಪೆಷಲ್. ಅದು ಏನಂಬೋದು ನೀವು ಈ ವಿಡಿಯೋ ಪೂರಾ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಕಾರ್ತಿಕ ಮಾಸದಲ್ಲಿ ಹೇಗ್ ಸ್ನಾನ ಮಾಡಬೇಕು, ಹೇಗ್ ದಾನ, ಎಲ್ಲ ಹಲವಾರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಎಲ್ಲರೂ ನೋಡಿದೀರಾ, ಲೈಕ್ ಮಾಡಿದೀರಾ, ಕಮೆಂಟ್ ಅಲ್ಲಿ ನೀವು ಏನಾದ್ರೂ ಅಭಿಪ್ರಾಯಗಳಿದ್ರೆ ವ್ಯಕ್ತಪಡಿಸಿದೀರಾ. ಹಾಗೆ ಇದನ್ನು 4 ಜನಕ್ಕೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸಕ್ಕೆ ಮತ್ತೆ ಮಾಘ ಮಾಸಕ್ಕೆ ಸ್ನಾನಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ, ಕಾರ್ತಿಕ ಮಾಸದ ಸ್ನಾನ ಎಷ್ಟು ಮುಖ್ಯನೋ ಕಾರ್ತಿಕ ದೀಪನೂ ಅಷ್ಟೇ ಮುಖ್ಯ. ಹಾಗಾಗಿ ನಾವು ಬ್ರಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ಬೇಕಾಗ್ತಿತ್ತು. ಬಟ್ ಈ ಮಾಸ ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೆ ಅಂದ್ರೆ ಸೂರ್ಯ ಈಗ ಎಷ್ಟಕ್ಕೆ 6 ಗಂಟೆಗೆ ಹಂಗ ಉದಯಿಸ್ತಾನೆ. 6 ರಿಂದ 6:30 ಹಂಗ. ನೀವು 5:05ಗೆ 6ಕ್ಕೆ ಎದ್ರು ಸಹಿತ ಎದ್ದ ತಕ್ಷಣ ಇಷ್ಟು ಕಸ ಬಳ್ಕೊಳ್ಳೋದು, ಸ್ನಾನ ಮಾಡೋದು. ಇದಕ್ಕೆ ನಿಮ್ ಕೈಯಿಂದ ಏನೋ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೂರ್ಯ ಉದಯಕ್ಕೆ ಎದ್ದು ನೀವು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯನ ಅರ್ಪಿಸ್ಬೇಕು. ಅರ್ಘ್ಯ ಅರ್ಪಿಸೋದಂದ್ರೆ ಏನು ಅಂತ ನಿಮ್ಗೆ ಅನ್ಸ್ಬೋದು. ಅದು ಏನಿಲ್ಲ ರೀ, ರಾಗಿ ಚೆಂಬು ಆಗ್ಲಿ ಅಥವಾ ರಾಗಿ ಗ್ಲಾಸ್ ಆಗ್ಲಿ ಅದರಲ್ಲಿ ನೀರು ತುಂಬಿಕೊಂಡು ನೀವು ಸ್ನಾನ ಮಾಡಿದ್ಮೇಲೆ ಸೂರ್ಯನಿಗೆ ತೋರಿಸ್ಬೇಕು. ತೋರಿಸಿ ನೀರನ್ನ ಹಾಕ್ಬೇಕು. ನಿಮ್ ನೀರ್ ತೋರ್ಸಿದ್ಮೇಲೆ ಸೂರ್ಯನಿಗೆ ಅಂತ ನೀರ್ ಹಾಕಕ್ ಆಗಲ್ಲ ನಾವು. ಅದಕ್ಕಾಗಿ ನಿಮ್ ಮನೆ ಹತ್ರ ತುಳಸಿ ಗಿಡ ಆಗ್ಲಿ ಅಥವಾ ಬೇವಿನ ಗಿಡ ಇರುತ್ತಲ್ಲ ಅಲ್ಲೇ ಆಗ್ಲಿ ಆ ನೀರನ್ನ ಅದಕ್ಕೆ ತೋರಿಸಿ ಓಂ ಸೂರ್ಯ ಭಗವಾನ್ ದೇವಾಯ ನಮಃ ಅಂತೇಳಿ ನಮಸ್ಕಾರ ಮಾಡ್ಕೊಂಡು ಆ ನೀರನ್ನ ಸಮರ್ಪಣೆ ಮಾಡ್ಬೇಕು. ಈ ಕೆಲವರಿಗೆ ನಮ್ಮಲ್ಲಿ ತುಳಸಿ ಗಿಡನೂ ಇಲ್ಲ, ಬೇವಿನ ಗಿಡನೂ ಇಲ್ಲ, ನಮ್ಮ ಹತ್ರ ತಾಮ್ರ ಚಂಬುನೂ ಇರಲ್ಲ, ಕೆಲವೊಂದ್ಸಲ ಎಲ್ಲೆಲ್ಲೋ ಇರ್ತಿರ್ತೀವಲ್ಲ, ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ನೀವು ಸ್ನಾನ ಮಾಡಿ ಸೂರ್ಯನ ಎದುರಿಗೆ ನಿಂತು ಆ ತರನ ಕಿರಣಗಳು ನಿಮ್ ಮೇಲೆ ಬೀಳೋ ತರ ನಿಂತು ಬರೀ ನಮಸ್ಕಾರ ಮಾಡಿದ್ರು ಸಾಕು. ಆ ಸೂರ್ಯ ಭಗವಾನ್ ಅಂತಾನೆ ಹೇಳ್ತೀವಲ್ಲ, ಆತನ ಆಶೀರ್ವಾದ ಆ ತರ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಈಗ BP, ಶುಗರ್ ಎಲ್ಲ ಕಾಮನ್ ಆಗ್ಬಿಟ್ಟದೆ. ಎಸಿಡಿಟಿ, ಥೈರಾಯ್ಡ್, ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಪರಿಸ್ಥಿತಿಗೆ ಬಂದಿದೀವಿ. ನಾವು ಮುಂಚೆ ಪೂಜೆ ಮಾಡಿದ್ರೆ ಯಾಕೆ ಪೂಜೆ ಮಾಡ್ತಿದ್ವಿ? ಫಲ ಪುಣ್ಯ ಪಡ್ಕೋಬೇಕು ಅಂತ ನಾವು ಪೂಜೆಯನ್ನ ಮಾಡ್ತಿದ್ವಿ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ವಿ, ಪೂಜೆ ಮಾಡಿದ್ವಿ, ಎಲ್ಲಾನು ಸ್ನಾನನೂ ಮಾಡಿದ್ವಿ. ಯಾಕೆ? ಪುಣ್ಯದ ಜೊತೆಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಪಾಪ ಕರ್ಮಗಳನ್ನ ತೊಳ್ಕೊಳ್ಳೋದಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಮಾಡಿದ್ವಿ. ಈ ಮಾಘ ಮಾಸದಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ನಿಮ್ ಆರೋಗ್ಯವೇ ಮಹಾಭಾಗ್ಯ ಅಂತಾರಲ್ಲ. ಹಾಗಾಗಿ ಇಲ್ಲಿಂದ ಕ್ಲೈಮೇಟ್ ಚೇಂಜ್ ಆಗ್ಬಿಡುತ್ತೆ, ಸೂರ್ಯ ಜಾಸ್ತಿ ಆಗ್ತಾನೆ. ಅವಾಗ ನಮ್ಗೆ ಈ 1 ತಿಂಗಳ ನಾವು ಈ ರೀತಿ ಸ್ನಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ನಾವು ಆರೋಗ್ಯವಾಗಿ ಇದೀವಿ ಅನ್ನೋರು ಮಾಡಿದ್ರೆ ಸಹಿತ ಮುಂದನೂ ಈ ಆರೋಗ್ಯವಾದ ನಿಮ್ಮ ಸದೃಢ ಕಾಯ ಹಾಗೆ ಇರ್ತದೆ. ಹಾಗಾಗಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕು. ಬರೀ ನಮಸ್ಕಾರ ಮಾಡಿದ್ರೆ ಆಯ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಈಗ ನೋಡಿ, ಉದಾಹರಣೆ ಹೇಳ್ಬೇಕಾಯ್ತಂದ್ರೆ, ಈಗ ನೀವು ವಿನಾಯಕ ಚೌತಿಗೆ ಗಣೇಶನ್ ಕೂಡಿಸ್ತೀರಿ. ಅವಾಗತ್ತಿಗೆ ಏನು ನೈವೇದ್ಯ ಜಾಸ್ತಿ 5 ದಿನಸು ಮಾಡ್ತೀರಿ, 9 ದಿನಸು ಮಾಡ್ತೀರಿ, ಕೆಲವರಾದ್ರೆ 21 ನಮೂನೆ ಸಹಿತ ಆತನಿಗೆ ನೈವೇದ್ಯ ಇಡ್ತಾರೆ. ಅಂದ್ರೆ ಆತ ನೈವೇದ್ಯ ಪ್ರಿಯ. ವಿಷ್ಣು ಏನು ಅಲಂಕಾರ ಪ್ರಿಯ. ಆತನಿಗೆ ಎಷ್ಟನ್ನ ಅಲಂಕಾರ ಮಾಡ್ರಿ ಆತಗೆ ಅಷ್ಟು ಖುಷಿ. ಶಿವ ಆದ್ರೆ ಶಿವ ಅಭಿಷೇಕ ಪ್ರಿಯ. ನಿನಗೆ ಏನೂ ಮಾಡಕ್ ಆಗಿಲ್ಲ ಅಂದ್ರೆ ಬರೇ ಜಲಾಭಿಷೇಕ ಯಾವ್ದ್ರನ್ನೊಂದು ಬರೇ ಒಂದು ಅಭಿಷೇಕ ಮಾಡಿದ್ರು ಶಿವನಿಗೆ ತೃಪ್ತಿ ಆಗುತ್ತೆ. ಅದೇ ರೀತಿ ಈ ಸೂರ್ಯ ನಮಸ್ಕಾರ ಪ್ರಿಯ. ಹಾಗಾಗಿ ನೀವು ಸೂರ್ಯ ನಮಸ್ಕಾರ ನೋಡಿ, ಹಿಂದಿನ ಜನರು ಪ್ರತಿಯೊಬ್ರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದ ತಕ್ಷಣ.
ಈಗ ಫಾಸ್ಟ್ ಜನರೇಷನ್ ಆಗಿದೆ, ಹಡಾವುಡಿ ಜೀವನ. ಹಾಗಾಗಿ ಎಲ್ಲರಿಗೂ ಡೈಲಿ ಸೂರ್ಯ ನಮಸ್ಕಾರ ಮಾಡಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಸೂಕ್ಷ್ಮದಲ್ಲಿ ಮೋಕ್ಷವನ್ನ ಕಾಣುವಂತದ್ದು ಈಗ ಈ ಒಂದ್ ತಿಂಗಳಾದ್ರೂ ಮಾಡೋಣ ಅಂತೇಳಿ ಈ ಮಾಘ ಮಾಸ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಬೆಳಗ್ಗೆ ನೀವು ಸೂರ್ಯೋದಯಕ್ಕೆ ಎದ್ದು ನಾನು ಹೇಳ್ದಾಗೆ ರಾಗಿ ಚೆಂಬು ಅಥವಾ ರಾಗಿ ಗ್ಲಾಸ್ ಇದ್ರೆ ಅದನ್ನ ಸೂರ್ಯನಿಗೆ ತೋರಿಸಿ ನಮಸ್ಕರಿಸಿ ನೀವು ಬೇವಿನ ಗಿಡಕ್ಕಾಗ್ಲಿ ತುಳಸಿ ಗಿಡಕ್ಕಾಗ್ಲಿ ಹಾಕ್ರಿ. ಅದನ್ನು ನಮ್ಮ ಹತ್ರ ಇಲ್ಲ, ಅನುಕೂಲ ಇಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಸೂರ್ಯನ ಎದುರಿಗೆ ನಿಮ್ ಆತನ ಕಿರಣ ನಿಮ್ ಮೇಲೆ ಬೀಳೋ ತರ ಇದ್ದು ಬರೀ ನಮಸ್ಕಾರ ಮಾಡಿದ್ರು ಸಾಕು, ನಿಮ್ಗೆ ಒಳ್ಳೇದಾಗತ್ತೆ. ಈ ಒಂದ್ ತಿಂಗಳ ಅಂತ ಹೇಳಿದೆ, ಕೆಲವರಿಗೆ ಒಂದ್ ತಿಂಗಳನೂ ಆಗೋದಿಲ್ಲ. ಅವ್ರು ಏನ್ ಮಾಡ್ಬೇಕು, ಇಲ್ಲಿ ವಿಶೇಷ ದಿನಗಳಿದಾವೆ. ಸೂರ್ಯನಿಗೆ ಇಷ್ಟವಾದ ವಾರ ರವಿವಾರ, ಅದಕ್ಕೆ ನಾವು ರವಿ ಅಂತೀವಿ. ರವಿವಾರ ಅಂದ್ರೆ ಸಂಡೇ, ಭಾನುವಾರ. ಈ ಮಾಘ ಮಾಸದಲ್ಲಿ 4, 5 ಎಷ್ಟು ವಾರಗಳು ಬರ್ತಾವೋ ಈ ಸಂಡೇನಾದ್ರೂ ನೀವು ಬೆಳಗ್ಗೆ ಎದ್ದು ಈ 4 ದಿನಗಳಲ್ಲಾದರೂ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ರೆ ಸಹಿತ ತುಂಬಾನೇ ವಿಶೇಷ. ಅದು ಅಲ್ಲದೆ ಈ ಮಾಘ ಮಾಸದಲ್ಲಿ ತುಂಬಾ ವಿಶಿಷ್ಟವಾದ ಪರ್ವ ದಿನಗಳಿದಾವೆ. ಅವು ಯಾವ ಅಂದ್ರೆ ಪಂಚಮಿ ಬರುತ್ತೆ, ಶ್ರೀ ಪಂಚಮಿ, ವಸಂತ ಪಂಚಮಿ ಅಂತಾರೆ. ಅಂದ್ರೆ ಅವತ್ತು ಸರಸ್ವತಿ ಹುಟ್ಟಿದ ದಿನ. ಅವಾಗ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೋದು ಮಕ್ಕಳಿಗೆ. ಇಲ್ಲ ಕೆಲವರು ಮನೇಲಿ ಆಲ್ರೆಡಿ ಅಕ್ಷರಾಭ್ಯಾಸ ಆಗಿರ್ತಾರೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರು ಸರಸ್ವತಿ ಪೂಜೆ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇನ್ನೊಂದು ವಿಶೇಷ ದಿನ ಯಾವುದು ಅಂದ್ರೆ ರಥಸಪ್ತಮಿ. ರಥಸಪ್ತಮಿನೂ ಇದೇ ಮಾಘ ಮಾಸದಲ್ಲೇ ಬರುತ್ತೆ. ಅವತ್ತೂ ತುಂಬಾ ವಿಶೇಷ. ಅವತ್ತು ಹೇಗ್ ಸ್ನಾನ ಮಾಡ್ಬೇಕು, ಮನೆಯಲ್ಲಿ ಹೇಗೆ ಪೂಜೆ ಮಾಡ್ಬೇಕು. ರಥಸಪ್ತಮಿ ಅಂದ್ರೆ ಅದನ್ನು ಸೂರ್ಯನ ಹುಟ್ಟಿದ ದಿನ ಅಂತಾರೆ. ಅದನ್ನ ಹೇಗೆ ಆಚರಣೆ ಮಾಡ್ಬೇಕನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಬರೀ ಮಾಘ ಮಾಸದ ಬಗ್ಗೆ, ಮಾಘ ಸ್ನಾನದ ಬಗ್ಗೆ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ನೋಡಿ, ನಾವು ಡೈಲಿ ಬೆಳಗ್ಗೆ ಎದ್ದು ಬ್ರಹ್ಮ ಮುಹೂರ್ತಾಗ ಎದ್ದು ಅವಾಗಿನ ಜನ ಹಾಗೆ ಮಾಡ್ತಿದ್ರು, ಅವ್ರು ಅಷ್ಟೇ ಆರೋಗ್ಯವಾಗಿನೂ ಇದ್ರು. ಈಗ ನಮ್ಗೆ ನೈಟ್ ಡ್ಯೂಟಿಗಳಿರ್ತವೆ, ಶಿಫ್ಟ್ಗಳಿರ್ತವೆ, ಕೆಲಸದ ಒತ್ತಡ, ಪ್ರೆಷರ್. ಹೀಗಾಗಿ ಡೈಲಿ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಮ್ ದಿನನಿತ್ಯ ಕೆಲಸಗಳನ್ನ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲಲ್ಲ. ಅದಕ್ಕಾಗಿ ಈ ಒಂದು ಮಾಸ ಮಾಘ ಸ್ನಾನ, ಮಾಘ ಮಾಸ ಅಂತ ಇನ್ನೂ ನಮ್ಗೆ ಅನುಕೂಲ ಇತ್ತಂದ್ರೆ ನೀವು ಕೆರೆ, ಬಾವಿ, ಸಮುದ್ರ, ನದಿ ಇಂಥವುಗಳಲ್ಲಿ ಸ್ನಾನ ಮಾಡಿದ್ರಂತಾನೆ ತುಂಬಾ ವಿಶೇಷವಾದ ನಿಮ್ಗೆ ಫಲ ಸಿಗುತ್ತೆ. ಯಾಕಂದ್ರೆ ಈ ಹರಿಯುವ ನದಿಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ ಗಂಗಾದೇವಿ ಇರ್ತಾಳ ಅಂತ ಒಂದು ನಂಬಿಕೆ. ಇದಕ್ಕೆಲ್ಲ ಪುರಾಣದಲ್ಲಿ ಮತ್ತೆ ಕಥೆಗಳಿದಾವೆ, ಸಾಕಷ್ಟು ಇದಾವೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕಾಗಿ ಸ್ವಲ್ಪ ಇದು ಅತ್ಯಂತ ಸರಳ ಅಲ್ರಿ, ಎಲ್ರು ಮಾಡ್ಬೋದು. ನೀವೇನ್ ಬೆಳಗ್ಗೆ ಎದ್ದೇಳ್ಬೇಕಂತನೂ ಏನಿಲ್ಲ, ಪೂಜೆ ಮಾಡ್ಬೇಕು, ಕಾಯಿ ಹೊಡಿಬೇಕು, ನೈವೇದ್ಯ ಮಾಡ್ಬೇಕು, ಅದನ್ನೂ ಏನಿಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನೀವೊಂದಿಷ್ಟು ಮನೆ ಮುಂದೆ ಕಸ ಬಳ್ಕೊಂಡು ಸ್ನಾನ ಮಾಡಿ ಸೂರ್ಯನ ಎದುರು ನಿಂತು ನಮಸ್ಕಾರ ಮಾಡಿದ್ರು ಸಾಕು. ಇಷ್ಟು ಈಸಿ ಅಂತೂ ಎಲ್ರು ಮಾಡ್ಬೋದಲ್ರಿ. ಒಂದ್ ತಿಂಗಳ ಮಾಡಕ್ ಆಗಿಲ್ವಾ, ಅಟ್ಲೀಸ್ಟ್ 4 ವಾರ 5 ವಾರ ಸಂಡೇ ಮಾಡ್ರಿ, ರಥಸಪ್ತಮಿ ದಿನ ಮಾಡ್ರಿ. ಅವು ಹೇಗ್ ಮಾಡ್ಬೇಕು, ರಥಸಪ್ತಮಿ, ಶ್ರೀ ಪಂಚಮಿ ಅನ್ನೋದು ಸಹಿತ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಷಯ ಇನ್ನ ಮಾಘ ಮಾಸ ಬರೋದಕ್ಕೆ ಟೈಮ್ ಇದೆ. ನಾವು ಜನರಿಗೆ ಶೇರ್ ಮಾಡಿದ್ರೆ ಅವರು ಆ ಸ್ನಾನ ಮಾಡೋದ್ರಿಂದ ಅವ್ರಿಗೂ ಒಳ್ಳೇದಾಯ್ತಂದ್ರೆ ನಿಮ್ಗೂ ನೆನೆಸ್ತಾರಲ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.